ಸಿನಿಮಾವನ್ನ ಅರ್ಧಕ್ಕೆ ನಿಲ್ಲಿಸಿದಂತಹ ಕಾರಣಕ್ಕೆ ಗಲಾಟೆಯನ್ನ ಮಾಡಿ ಕೊಲೆಗೆ ಯತ್ನಿಸಲಾಗಿದೆ. ಮುಗಿಲ್ಪೇಟೆ ಚಿತ್ರದ ನಿರ್ದೇಶಕನ ಮೇಲೆ ಫೈರಿಂಗ್ ಆಗಿರುವಂತದ್ದು. ಸಿನಿಮಾವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಎನ್ನುವಂತಹ ಕಾರಣಕ್ಕೆ ಗಲಾಟೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಕೊಲೆಗೂ ಕೂಡ ಯತ್ನಿಸಲಾಗಿದೆ. ಜೋಡಿ ಹಕ್ಕಿ ಪ್ರಖ್ಯಾತಿಯ ಸೀರಿಯಲ್ ಮೂಲಕ ಕಿರುತೆರೆಯಲ್ಲೂ ಕೂಡ ಪ್ರಖ್ಯಾತಿಯನ್ನ ಹೊಂದಿದಂತಹ ನಟ ತಾಂಡವ್ ರಾಮ್ ಫೈರಿಂಗ್ ಅನ್ನ ನಡೆಸಿರುವಂತದ್ದು. ನನ್ನ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಲೈಸೆನ್ಸ್ ಗನ್ ತೋರಿಸಿ ಬೆದರಿಕೆ ಹಾಕಿರುವಂತಹ ಆರೋಪ ಈಗ ಕೇಳಿಬಂದಿದೆ. ಸಿನಿಮಾವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಕೊಲೆಗೆ ಯತ್ನಿಸಿರುವಂತದ್ದು. ಮುಗಿಲ್ಪೇಟೆ ಚಿತ್ರದ ನಿರ್ದೇಶಕನ ಮೇಲೆ ಫೈರಿಂಗ್ ಮಾಡಲಾಗಿದೆ. ಮುಗಿಲ್ಪೇಟೆ ಚಿತ್ರದ ನಿರ್ದೇಶಕ ಭರತ್ ಸಿನಿಮಾವನ್ನ ಮಾಡ್ತಾ ಇದ್ರು. ಜೋಡಿ ಹಕ್ಕಿ ಖ್ಯಾತಿಯ ಸಾಕಷ್ಟು ಜನಕ್ಕೆ ಗೊತ್ತಿರ್ತಾರೆ ನಟ. ಕಿರುತೆರೆ ಒಂದು ಸೀರಿಯಲ್ ಮುಖಾಂತರವಾಗಿ ತಾಂಡವ್ ರಾಮ್ ಪ್ರಖ್ಯಾತಿಯನ್ನ ಗಳಿಸಿದ್ರು. ಅದಾದ ನಂತರವಾಗಿ ಕೆಲವೊಂದಿಷ್ಟು ಸಿನಿಮಾ ಆಫರ್ ಕೂಡ ಬರ್ತಾ ಇತ್ತು. ಸಿನಿಮಾದಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಸೀರಿಯಲ್ ಮೂಲಕ ಕಿರುತೆರೆಯಲ್ಲಿ ಸಾಕಷ್ಟು ಜನರ ಮನಸ್ಸನ್ನ ಕೂಡ ಗೆದ್ದಿದ್ರು. ಆದ್ರೆ ಅರ್ಧಕ್ಕೆ ನಿಲ್ಲಿಸಿದ್ರು ಎನ್ನುವ ಕಾರಣಕ್ಕೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಅವರ ಮೇಲೆ ಲೈಸೆನ್ಸ್ ಗನ್ ಅನ್ನ ತೋರಿಸಿ ಫೈರಿಂಗ್ ಮಾಡೋದಕ್ಕೆ ಮುಂದಾಗಿರುವಂತದ್ದು, ಬೆದರಿಕೆ ಹಾಕಿರುವಂತ ಆರೋಪ ಕೇಳಿ ಬಂದಿದೆ. ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಮುಖವಾಗಿ ಕೆಲವೊಂದಿಷ್ಟು ಜನ ನಟರ ಆಕ್ರೋಶ ಇದೇ ರೀತಿ ಇರುತ್ತೆ. ಪಾಪ ಅವರ ಫ್ಯೂಚರ್, ಅದರ ಜೊತೆಗೆ ಕೆಲವೊಂದಿಷ್ಟು ಆಲೋಚನೆ ಒಂದೇ ಚಿತ್ರದ ವಿಚಾರವಾಗಿ, ಯಾಕಂದ್ರೆ ಆ ಚಿತ್ರದ ಮುಖಾಂತರವಾಗಿ ಮತ್ತಷ್ಟು ಗಮನ ಸೆಳೆಯಬಹುದು, ಖ್ಯಾತಿ ಗಳಿಸಬಹುದು ಅನ್ನುವಂಥ ಒಂದು ಕನ್ಸಲ್ ಕೂಡ ಇರ್ತಾರೆ. ಅವರ ಮನಸ್ಥಿತಿ, ಆ ಕೋಪಕ್ಕೆ ಬುದ್ಧಿ ಕೊಟ್ಟು ಒಂದು ಕಡೆ ಭರತ್ ಅವರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಹೋಗಿರುವಂತದ್ದು. ಫೈರಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗನ್ ಹಿಡಿದು ಬೆದರಿಕೆ ಹಾಕಿದ್ದಾರೆ ಅಂತ ಚಂದ್ರ ಲೇಔಟ್ ಪೊಲೀಸರಿಂದ ಆರೋಪಿ ತಾಂಡವ್ ರಾಮ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಮುಗಿಲ್ಪೇಟೆ ಚಿತ್ರದ ನಿರ್ದೇಶಕ. ಈ ಹಿಂದೆ ಕೂಡ ತಾಂಡವ್ ರಾಮ್ ಅವರು ಕೆಲವೊಂದಿಷ್ಟು ಬೇರೆ ರೀತಿಯ ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ಒಂದು ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಕೆಲವೊಂದಿಷ್ಟು ಸೀರಿಯಲ್ಗಳಲ್ಲೂ ಕೂಡ ಪ್ರಖ್ಯಾತಿಯನ್ನ ಗಳಿಸಿದ್ರು. ಈಗ ಚಂದ್ರ ಲೇಔಟ್ ಪೊಲೀಸರಿಂದ ಆರೋಪಿ ರಾಮ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ ಗನ್ ಅನ್ನ ಸೀಸ್ ಮಾಡಲಾಗಿದೆ. ಉದ್ದೇಶ ಪೂರ್ವಕವಾಗಿಯೇ ಈ ಘಟನೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಆ ಹಿನ್ನೆಲೆಯಲ್ಲಿ ಲೈಸೆನ್ಸ್ ಗನ್ ಅನ್ನ ಸೀಸ್ ಮಾಡಿರುವಂತದ್ದು. ಆರೋಪಿಯನ್ನ ಅರೆಸ್ಟ್ ಬಗ್ಗೆ ಬಿ ದಯಾನಂದ್ ಅವರೀಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ತಾಂಡವ್ ರಾಮ್ ಅವರನ್ನ ಚಂದ್ರ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಸ್, ಸದ್ಯದ ಮಟ್ಟಿಗೆ ಜೋಡಿ ಹಕ್ಕಿ ಧಾರಾವಾಹಿ ಮುಖಾಂತರ ಒಂದು ಖಾಸಗಿ ಜಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಖಾಸಗಿ ವಾಹಿನಿಯಲ್ಲಿ ಸಾಕಷ್ಟು ಹಿಟ್ಟನ್ನ ಕೊಟ್ಟಂತ ಧಾರಾವಾಹಿಯಲ್ಲಿ ಅದರ ಜೊತೆಗೆ ಮುಗ್ಧ ಪಾತ್ರದ, ಒಂದು ಹಳ್ಳಿ ಹುಡುಗನ ಮುಗ್ಧ ಪಾತ್ರದ ಮುಖಾಂತರವಾಗಿ ಪ್ರತಿಯೊಬ್ಬರ ಮನಸ್ಸನ್ನ ಕದ್ದಿದಂತಹ ತಾಂಡವ ರಾಮ್ ಕೈಯಲ್ಲಿ ಗನ್ ಅನ್ನ ಹಿಡಿದು ಒಬ್ಬರನ್ನ ಬೆದರಿಸ್ತಾರೆ ಅಂತ ಅಂದ್ರೆ ಅದು ಸಿನಿಮಾ ಅರ್ಧಕ್ಕೆ ನಿಲ್ಲಿಸಿದ್ರು ಅನ್ನುವ ಕಾರಣಕ್ಕೆ. ಹಾಗಿದ್ರೆ ಅವರ ಮನಸ್ಥಿತಿ ಹೇಗಿತ್ತು ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಇತ್ತೀಚೆಗೆ ಫೈರಿಂಗ್, ಈ ಕೊಲೆ, ಬೆದರಿಕೆ, ಗಲಾಟೆ, ಸಾವು ನೋವು ಹೆಚ್ಚಾಗ್ತಾನೆ ಇದೆ. ರಾಜ್ಯದಲ್ಲಿ ಸ್ವಲ್ಪ ಕಾನೂನು ವ್ಯವಸ್ಥೆ ಕಠಿಣವಾಗಬೇಕಾಗಿದೆ. ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ಶಿಕ್ಷೆ ಕೊಡಿಸುವ ವಿಚಾರವಾಗಿ ಆಲೋಚನೆ ಮಾಡಬೇಕಾಗಿದೆ. ಸೊ ಒಂದು ಕಡೆ ಭರತ್ ಅವರ ಮೇಲೆ ನಡೆಸಿದಂತಹ ಫೈರಿಂಗ್ ಗಮನಿಸ್ತಾ ಇದ್ದೀರಾ. ನಿರ್ದೇಶಕ ಭರತ್ ಅವರ ಭಾವಚಿತ್ರವನ್ನು ಕೂಡ. ಇತ್ತೀಚೆಗೆ ಹೊಸಬರ ಸಿನಿಮಾಗಳು ಕೂಡ ಹಾವಳಿ ಇಡುತ್ತವೆ ರಾಜ್ಯದಲ್ಲಿ. ಹೊಸ ಸಿನಿಮಾಗಳ ಮೇಕಿಂಗ್ ಜೋರಾಗ್ತಾ ಇದೆ. ಹೊಸ ಕಾನ್ಸೆಪ್ಟ್ ಮುಖಾಂತರವಾಗಿ ಜನರನ್ನ ತಲುಪಬೇಕು ಅನ್ನುವಂತ ವಿಚಾರ. ಇನ್ನ ಕೆಲವೊಂದಿಷ್ಟು ನಟರ ಜೀವನ ಹೇಗಿರುತ್ತೆ ಅಂದ್ರೆ ಸ್ವಲ್ಪ
ಪಕ್ಕಕ್ಕೆ ಸರಿದು ಬಿಟ್ರು ಅಂದ್ರೆ ಅವರ ಜೀವನವೇ ನಶಿಸಿ ಹೋಯ್ತು ಅನ್ನೋ ರೀತಿ ಆಲೋಚನೆಯನ್ನ ಮಾಡ್ತಾರೆ. ಇವರಿಬ್ಬರ ಮಧ್ಯೆ ಏನ್ ನಡೆದಿದೆಯೋ ಮಾತುಕತೆ ಗೊತ್ತಿಲ್ಲ, ಚಿತ್ರ ಏನಕ್ಕೆ ನಿಂತಿದೆಯೋ ಗೊತ್ತಿಲ್ಲ, ಯಾವ ವಿಚಾರವಾಗಿ ಫೈರಿಂಗ್ ಅನ್ನ ಮಾಡೋದಕ್ಕೆ ಮುಂದಾದ್ರೋ ಗೊತ್ತಿಲ್ಲ. ಅವರ ಆಕ್ರೋಶಕ್ಕೆ ಭರತ್ ಅವರು ಏನ್ ಮಾಡಿದ್ದಾರೋ ಗೊತ್ತಿಲ್ಲ. ಅವರಿಬ್ಬರ ಕಾನ್ವಕೇಶನ್ ಹಾಗೆ ಅದರ ಕೆಲವೊಂದಿಷ್ಟು ವಿಚಾರಗಳಾಗಿ ಪ್ರಕರಣದ ವಿಚಾರಣೆ ನಡೆದ ನಂತರವೇ ಗೊತ್ತಾಗುತ್ತೆ. ಆದ್ರೆ ಓರ್ವ ನಟ ಸಿನಿಮಾ ನಿರ್ದೇಶಕನ ಮೇಲೆ ಇದ್ದಕ್ಕಿದ್ದ ಹಾಗೆ ಫೈರಿಂಗ್ ಮಾಡೋ ಲೆವೆಲ್ಗೂ ಹೋಗ್ತಾರೆ ಅಂತ ಅಂದ್ರೆ ಸೊ ಏನೋ ಬೇರೆಯದ್ದಾಗಿರುತ್ತಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಅವರ ಕೆರಿಯರ್ ಪ್ರಶ್ನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಇನ್ಕ್ಲೂಡ್ ಆಗುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಜೋಡಿ ಹಕ್ಕಿ ಧಾರಾವಾಹಿಯ ಮುಖಾಂತರವಾಗಿ ಇಡೀ ರಾಜ್ಯದಾದ್ಯಂತ ತಮ್ಮದೇ ಆದ ಪಾತ್ರದ ಮುಖಾಂತರವಾಗಿ ಒಂದು ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಂತ ತಾಂಡವ್ ರಾಮ್ ಅವರು ಎಲ್ಲೋ ಒಂದು ಕಡೆ ಗುಂಡು ಹಾರಿಸಿ ನಿರ್ಮಾಪಕರನ್ನ ಕೊಲ್ಲೋದಕ್ಕೆ ಹೋಗ್ತಾರೆ ಅಂದ್ರೆ ಒಂದ್ ರೀತಿ ಊಹಿಸಲು ಅಸಾಧ್ಯ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಲೈಸೆನ್ಸ್ಡ್ ವೆಪನ್ DBBL ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತೇಳಿ ಪ್ರಾರಂಭಿಕ ಇದರಲ್ಲಿ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇಂಟೆನ್ಷನಲ್ ಅಂತಾನೆ ಗೊತ್ತಾಗಿದೆ. ಏರ್ ಫೈರ್ ಮಾಡಿರ್ತಕ್ಕಂಥದ್ದು, ಬಟ್ ಇಂಟೆನ್ಷನಲ್ ಅಂತಾನೆ ಗೊತ್ತಾಗಿದೆ. ಥ್ಯಾಂಕ್ ಯು. ಬನ್ನಿ ಬೇಗ. ನಿನ್ನೆ ಆಗಿರ್ತಕ್ಕಂಥ ಘಟನೆ, ಅದರಲ್ಲಿ ಈಗಾಗಲೇ ಆರೋಪಿ ಏನಿದ್ದಾನೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಲೈಸೆನ್ಸ್ಡ್ ವೆಪನ್ DBBL ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ನಿನ್ನೆ ಆಗಿರ್ತಕ್ಕಂಥ ಘಟನೆ, ಅದರಲ್ಲಿ ಈಗಾಗಲೇ ಎಸ್, ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗಿರುವಂತದ್ದು ಅನ್ನುವಂಥದ್ದನ್ನ ಬಿ ದಯಾನಂದ್ ಅವರು ಇಲ್ಲಿ ಒಂದು ಕಡೆ ವ್ಯಕ್ತಪಡಿಸಿರುವಂತದ್ದು.